ಹಲೋ. 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 ಏನಾಯ್ತು ರೀ ಅದು? ಸರ ಇಲ್ಲಿ ಒಂದು ನಂಬರ್ ಬ್ಲಾಕ್ ಆಗೈತ್ರಿ ಅದ ಇದು ಅಕೌಂಟ್ನು ಬಂದ್ ಆಗೈತ್ರಿ ಬ್ಯಾಂಕಿನ ಅಕೌಂಟ್. ಯಾವ ಅಕೌಂಟ್ ರೀ? ಮತ್ತೆ ಈಗ ವಾಟ್ಸಾಪಿಗೆ ಏನ್ ಮಾಡ್ತಾರ್ರಿ ಒಂದ್ 8 ನಂಬರ್ಲಿ ಒಂದ್ ಫೋನ್ ಬರತ್ರಿ, ಒಂದ್ 10 ನಂಬರ್ಲಿ ಫೋನ್ ಬರತ್ರಿ. ವಾಪಸ್ ಇದನ್ನ ಅವ್ರಿಗೆ ಹಚ್ಚಿರಿ ವಾಪಸ್ ಫೋನ್ ಹೋಗಲ್ರಿ. ಅಲ್ಲ ಏನಾಗಿದೆ ಈ ಪ್ರಾಬ್ಲಮ್ ಏನಾಗಿದೆ? ಅಮೌಂಟ್ ಅದ ನನಗೆ ಅಮೌಂಟ್ ಹಾಕು ಇಲ್ಲಾದ್ರ ನಿಮ್ಮ ಹಚ್ಲಿಲ್ಲ ವಿಡಿಯೋ ಇಲ್ಲ ನಿಮ್ಗೆ ಇನ್ನು ಇದ್ರ ಹಾಕಿ ಸಮಾಚಾರ ನೆಟ್ನಾಗ್ರಿ. ಅದ ನಿಮ್ಮ ವಿಡಿಯೋನನ್ರಿ? ಹಾ ರೀ, ನಂದ ಫೋಟೋ ಎಡಿಟ್ ಮಾಡ್ತಾರ್ರಿ. ಎಡಿಟ್ ಮಾಡಿ ಹಚ್ಲಿಲ್ಲ ವಿಡಿಯೋ ಇರ್ತಿರ್ಲಿ ಆದ್ರು ಈಗ ನಂದು ಎಡಿಟ್ ಮಾಡ್ತಾರ. ಬ್ಯಾರೆದವ್ರ ವಿಡಿಯೋಕ ಇವ್ರು ಫೋಟೋ ಎಡಿಟಿಂಗ್ ಮಾಡಿ ಯಾರ್ಯಾರು ಕಾಂಟ್ಯಾಕ್ಟ್ ನಾಗ ಅದಾರಲ್ಲ ರೀ ಅವ್ರ ಫೋನಿಗೆಲ್ಲ ಬಿಡಾಕತ್ತಾರ್ರಿ ಅವ್ರು. ಹೌದ್ರಾ? ಈಗ ಏನಾಗಿದೆ ಗೊತ್ತಾ, ನೀವು ಏನು ಲೋನ್ ಆ್ಯಪ್ ಏನಾರ ಡೌನ್ಲೋಡ್ ಮಾಡಿದ್ದೀರನ? ಹಾ ರೀ, ಅದ್ರಾಗನ ಆಗೈತ್ರಿ ಅದು. ಅದ ಲೋನ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ರಿ ನೀವು? ಹಾ, ಭಾಳ ಡೌನ್ಲೋಡ್ ಮಾಡ್ಯಾರ್ರಿ. ಲೋನ್ ತಗೊಂಡಿದ್ರೆ? ಲೋನ್ ತಗೊಂಡಿಲ್ರಿ ನಾವು. ಲೋನ್ ಕೊಡತಿದ್ದೆ ವಾಪಸ್ ಫೋನ್ ಹಚ್ಚಾರ, ಅವ್ರು ಲೋನ ಕೊಟ್ಟಿಲ್ರಿ. ಲೋನ ಕೊಟ್ಟಿಲ್ಲ? ಲೋನ್ ಕೊಟ್ಟಿಲ್ರಿ, ಅವ್ರು ಅಮೌಂಟ್ ಕೊಟ್ಟಿಲ್ಲ. ಇಲ್ಲ ಲೋನ್ ಹಾಕತ್ತಿದ್ದೆ ಫೋನ್ ಹಚ್ತಾರ್ರಿ. ಅಮೌಂಟ್ ಹಾಕಂತ ಫೋನ್ ಹಚ್ಚಕತ್ತಾರ ನಿಮ್ಗೆ? ಹಾ ರೀ. ನಿಮ್ಮ ಕಾಂಟ್ಯಾಕ್ಟ್ ಅದನ್ನ ಲೋನ್ ಆ್ಯಪ್ ಈಗ ಥರ್ಡ್ ಪಾರ್ಟಿ ಆ್ಯಪ್ ಇರ್ತಾವ್ರಿ ಅವ ಬೇರೆ. ಹಲೋ. ಹಾ ರೀ. ನಿಮ್ಗೆ ಅವು ನಾರ್ಮಲ್ ಆಗಿ ಡೌನ್ಲೋಡ್ ಮಾಡ್ಬಿಡ್ತೀರಾ? ಅವಾಗ ಕಾಂಟ್ಯಾಕ್ಟ್ ಎಕ್ಸಸ್ ಅಂತ ಅದ್ರಾಗ ಇರ್ತೈತೆ, ಆಪ್ಷನ್ ಇರ್ತೈತೆ ಸರ್. ನಿಮ್ಮ ಕಾಂಟ್ಯಾಕ್ಟ್ ನೀವು ಶೇರ್ ಮಾಡ್ತೀರಿ ಅಂತಂದಾಗ ನೀವು ಶೇರ್ ಮಾಡಿಬಿಟ್ಟಿರ್ತೀರಿ ಕಾಂಟ್ಯಾಕ್ಟ್ ಲಿಸ್ಟ್ನ. ಹಾ ಮಾಡೀವ್ರಿ. ಹಂಗ ಲಿಸ್ಟ್ ಕಾಂಟ್ಯಾಕ್ಟ್ ಲಿಸ್ಟ್ ಶೇರ್ ಆದಾಗ ಏನಾಕತಿ, ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅಷ್ಟು ಅವ್ರ ಕಡೆ ಇರ್ತೈತಿ. ನಿಮ್ದು ಒಂದು ಫೋಟೋ ತಗೋತಾರ ಅವ್ರು, ನೀವು DP-ಗೆ ಇಟ್ಟಿರ್ತಿರಲ್ಲ ಫೋಟೋ, ಅದನ್ನ ಅಥವಾ ನಿಮ್ಮ ಪ್ರೊಫೈಲ್ನಾಗ ಏನೋ ಫೋಟೋ ಇರ್ತಾವಲ್ಲ ಅವನ್ನೆಲ್ಲ ತಗೊಂಡು ಯಾವ್ದಾರ ಒಂದು ಅಶ್ಲೀಲ ಇದಕ್ಕೆ ನಿಮ್ಮ ಫೋಟೋ ಮುಖಕ್ಕಷ್ಟೇ ಹಚ್ತಾರ, ನಿಮ್ಮ ಮುಖ ಹಚ್ತಾರ. ಹಚ್ಚಿ ಅದನ್ನ ನಿಮ್ಮ ಕಾಂಟ್ಯಾಕ್ಟ್ನಾಗ ಇರ್ತಾರಲ್ಲ ಅವ್ರೆಲ್ಲ ವಾಟ್ಸಪ್ಪಿಗೆ ಬಿಡಾಕತ್ತಾರ. ಹಾ, ಅದೇ ಟೈಪ್ ಮಾಡತ್ತಾರ್ರಿ ಅವ್ರು. ಹೌದಲ್ರಿ? ಅದಕ್ಕೆ ಅವ್ನ ಲೋನ್ ಆ್ಯಪ್ ಅವೆಲ್ಲ ಅದಾವಲ್ಲ ಡಿಲೀಟ್ ಮಾಡಿ ಹೋಗೋದು ಬಿಡ್ರಿ ಅವನ್ನ. ಗ್ಯಾಲರಿ ಫೋಟೋ ನಂದು ಏನೈತ್ರಿ, ಗ್ಯಾಲರಿ ಇದು ನನ್ ಫೋನ್ ಬ್ಲಾಕ್ ಮಾಡ್ಯಾರ ಅವ್ರ. ಗ್ಯಾಲರಿ ಫೋಟೋ ಎಲ್ಲ ಅವ್ರ ಲಿಂಕ್ ಮಾಡ್ಯಾರ. ನಂದು ಕಾಂಟ್ಯಾಕ್ಟ್ ನಂಬರ್ ಇಲ್ರಿ, ಏನು ಇಲ್ರಿ ಫೋನ್ಯಾಗ. ಅವ್ರ ಲಿಂಕ್ ಮಾಡ್ಯಾರ, ಯಾಕೆ ಮಾಡ್ರಿ? ಅವರೇ ಡಿಲೀಟ್ ಮಾಡ್ಕೊಂಡು ಇದು ಮಾಡ್ಬಿಟ್ರ? ಹಾ ರೀ. ಈಗ ರಾಘು. ಅದೇ ಶಂಭು, ಅದು ಏನಾಗೈತೆ ಗೊತ್ತೇನೆ, ಈಗ ಸದ್ಯ ಫೋನ್ ಪೂರ್ತಿ ಹ್ಯಾಕ್ ಆಗ್ಬಿಟ್ಟೈತಿ. ಪೂರ್ತಿ ಗ್ಯಾಲರಿ ಏನೋ ಇನ್ನ ಯಾರ ಜೋಡಿ ಮಾತಾಡ್ತಂದ್ರಲ್ಲ ಅದೆಲ್ಲ ಅವ್ರ ರೆಕಾರ್ಡಿಂಗ್ ನನಗ ವಾಟ್ಸಾಪ್ ಬಿಡಾಚಾರ ನಿನ್ರಿ. ಹೌದು, ಹಂಗ್ ಬಿಡ್ತಾ ಅವು ಎಲ್ಲ. ನೀವು ಸ್ಟೋರೇಜ್ ಕೊಟ್ಟಿರ್ತೀರಲ್ಲ ನೀವು? ಸ್ಟೋರೇಜ್ ಏನೋ ಹಾಕಿಲ್ರಿ. ಇದು ಅಲ್ಲಿ ಏನ್ ಲೋನ್ ಅಪ್ಲಿಕೇಶನ್ ಅದ ನಾ ಏನೋ ಹಾಕಿಲ್ರಿ. ಬರೀ ನನ್ನ ಹೆಸರು ಅಟ್ಟ, ನನ್ನ ಪ್ಯಾನ್ ಕಾರ್ಡ್, ಒಂದು ಆಧಾರ್ ಕಾರ್ಡ್ ಅಟ್ಟ ಹಾಕಿನ್ರಿ ನಾ. ಈಗ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡ್ರಿ ಅದನ್ನ. ಈಗ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ರಿ. ಇಲ್ಲ ಅಂತಂದ್ರ ನಾ ಹೇಳ್ರಿ. ಈಗ ನೀವು ಯಾವ್ದಾ ಫೋನಿಂದ ಫೋನ್ ಮಾತಾಡಕತ್ತೀರಿ? ಈಗ ಅದ ಫೋನಿಂದ ಮಾತಾಡಕತ್ತೀರಿ? ಈಗ ನಾವು ಮಾತಾಡಿದ್ದು ಕೂಡ ತಗೋಬಹುದು ನೀವು. ಅದ್ರಾಗ ಏನ ಯಾವ ಲೋನ್ ಆ್ಯಪ್ ಯಾವ್ದನ್ನ ಮಾಡಿದ್ರಿ ನೀವು? ಎಂ ಕಾರ್ಡ್ ಅಂತ ಇದು ಎಂ ಪಾಕೆಟ್ ಅಂತ ಬರತ್ರಿ. ಅದ್ರೊಳಗ್ರಿ. ಅದನ್ನ ಲಾಂಗ್ ಪ್ರೆಸ್ ಮಾಡ್ರಿ, ಹೇಳ್ತೇನೆ ನಾ. ಈಗ ಒಂದು ಅಪ್ಲಿಕೇಶನ್ ಹೇಳ್ರಿ ಫೋನ್ಯಾಗ ರೀ. ಎಲ್ಲಾ ಡಿಲೀಟ್ ಮಾಡ್ರಿ. ಯಾವತ್ತು ಎಲ್ಲ ಕ್ಲೀನ್ ಆಗೈತ್ರಿ. ನಾ ನಿನ್ ರಿಚಾರ್ಜ್ ಹೊಡೆದನ್ರಿ ನೀನ್ ಸಂಜೆಗೆ ರೀ. ಈಗ ಮತ್ತೆ ಒಳ್ಳೆ ಏನಾದ್ರು ಬಂದೈತೆ ಸಂಜೆಗೆ ರಿಸ್ಟಾರ್ಟ್ ಹೊಡೆದಿನ ಮ್ಯಾಗ? ರಿಚಾರ್ಜ್ ಹೊಡ್ಬೇಕು, ಇನ್ನು ಒಂದ್ ಇವತ್ತು ಫೋನ್ ಬಂದಿಲ್ರಿ ಅವ. ರಿಸ್ಟಾರ್ಟ್ ಹೊಡೆದಿನ ಮ್ಯಾಗ ಯಾವ ಕಾಂಟ್ಯಾಕ್ಟ್ ಹೋಗಂಗಿಲ್ಲ. ಶಂಭು, ಇನ್ನೊಂದ್ ಏನಾಗೈತಿ ಗೊತ್ತೇನ? ನೀನ್ ಸಿದ್ದರಾಮಯ್ಯ ಏನ ನನ್ ಗೊತ್ತೇನ ಅವ್ರಿಗೆ, ನೀವ್ ಏನ್ ಭಾಳ ಕೇಳಾಕ ಸೈಬರ್ ಕಂಪ್ಲೇಂಟ್ ಮಾಡ್ತೀನಿ ಅಂದ ಸಂಜೆಗಳೇ ಅಂದಂಗ ಹಿಡ್ದ ಈಗ ಏನೋ ಬಂದಿಲ್ಲ ಅಂತಾವು. ಈಗ ಆತರ ಆಗೈತೆ. ಅದೇ ಸೈಬರ್ ಸ್ಟೇಷನ್ ಇದು ಮಾಡ್ತೀವಿ ನಾವು, ಕಂಪ್ಲೇಂಟ್ ಮಾಡ್ತೇವೆ ಅಂದ್ರೆ ಬರಲ್ಲ ಅದ. ಸೊ ಅವರು ಈಗ ವಿಡಿಯೋಸ್ ಅವನ್ನ ಕಳ್ಸ್ಯಾರಲ್ಲ, ನಂಬರು ಕೂಡ ಇಂಟರ್ನೆಟ್ ಮೂಲಕ ನಂಬರ್ ಇದು ಮಾಡಿರ್ತಾರೆ, ಜನರೇಟ್ ಮಾಡಿರ್ತಾರ ಅವ್ರು. ಆ ನಂಬರು ಕೂಡ ಸಿಗ್ಲಿಲ್ಲಂಗ ಇದು ಮಾಡಿರ್ತಾರ. ಹಿಂಗಾಗಿ ಎಲ್ಲಾರ್ಗು ಬಲ್ಕ್ ಆಗಿ ಕಳಿಸ್ಬಿಡ್ತಾರ. ಹಿಂಗ ಹಾಕಿದ್ರ ರೊಕ್ಕ ಹಾಕ್ತಾರ ಇವ್ರು ಅಂತಂದು ಹೆದರ್ಸೋದು ಒಟ್ಟ. ಹಿಂದಿ ಒಳಗ್ ಮಾತಾಡ್ತಿದ್ರನ್ರಿ ಅವ್ರು? ಬರೀ ಹಿಂದಿದಾಗ್ರಿ. ನಾ ನೀನ್ ಕನ್ನಡದಾಗ ಮಾತಾಡಿದ ಅವ್ರಿಗೆ ಲೋನ್ ಪೇ ಮಾಡತನಕತ್ತಿರ ಅವ್ರ ಹಿಂದಿದಾಗ. ನಾ ಲೋನ್ ತಗೊಂಡಿಲ್ಲ, ಎಲ್ಲಿ ನಿಮ್ಗೆ ಪೇ ಮಾಡ್ಲಿ ನಾ ರೀ ಅವ್ರಿಗೆ. ಅದೇ ಹಿಂಗ ಹೆದರ್ಸಾಕಂತ ಮಾಡ್ತಾರ.
ಇವ್ರ ಅದೇನು ಪ್ರಾಬ್ಲಮ್ ಆಗಲ್ರಿ ಈಗ ಹೆಂಗ್ ಗೊತ್ತಾಗತ್ತೆ ಯಾರಿಗೆ ಕಳ್ಸಿದ್ರು ಕೂಡ ಅವನ್ನೆಲ್ಲ ಕಾಂಟ್ಯಾಕ್ಟ್ ಅಂದ್ರ ಇಲ್ಲಿ ನಮ್ ದೋಸ್ತರ ಒಳಗಿನ ನಮ್ ದೋಸ್ತರ ನಂಬರ್ ಇದು ಕಾಂಟ್ಯಾಕ್ಟ್ ನಂಬರ್ ನಮ್ದು ಇದು ಪೂರ ಇಲ್ಲಿ ಸ್ಕ್ರೀನ್ ಶಾಟ್ ಹೊಡೆದ್ ಬಿಟ್ಟಾನ್ರಿ ಅವ್ನ ಕಂಪ್ಯೂಟರ್ನಾಗ ಅವ್ನ ಫೋನ್ ಸ್ಕ್ರೀನ್ ಶಾಟ್ ಹೊಡೆದ್ ನಾನು ವಾಟ್ಸಪ್ ಹಾಕ್ಯಾನ್ರಿ ಅವ್ನು. ಅದನ್ನ ಇದು ಮಾಡಿರ್ತಾರಲ್ಲ ಈಗ ಜಿಮೇಲಿಗೆ ಕಾಂಟ್ಯಾಕ್ಟ್ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ನಂಬರ್ ಇರ್ತಾವ ನಿಮ್ಮ. ಹಾ ರೀ ಆ ಜಿಮೇಲ್ ಇಂದ ತಕೊಂಡ್ರೆ ಬರ್ತತೆ, ಅದೇನು ಇದಾಗಲ್ಲ, ಕಾಂಟ್ಯಾಕ್ಟ್ ನಂಬರ್ ಏನು ಹೋಗಂಗಿಲ್ಲ. ಅವ್ರ ಹೆಸರು ಅಟ್ಟ ತೋರ್ಸಾತಿತ್ರಿ ಅದ್ರ ನಂಬರ್ ಇಲ್ಲ, ಅವ್ರ ಕೆಳಗಿಂದ ಅವ್ರ ಹೆಸರು ಅಟ್ಟ ರೀ. ಅದ್ರ ಕೆಳಗ ಅವ್ರ ನಂಬರ್ ಹೆಸರು ತೋರ್ಸಿತ್ತಿಲ್ರಿ, ಬರೀ ಅವ್ರ ಹೆಸರು ಅಟ್ಟ ತೋರ್ಸಿತ್ರಿ ಅದ. ರಾಘು ಶಂಭು ಏನಾಗೈತಿ ಗೊತ್ತನ, ಅದ ಇವರು ಲೋನ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಾರ. ಯಾವ್ದೋ ಒಂದು ಥರ್ಡ್ ಪಾರ್ಟಿ ಲೋನ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಾರ. ಡೌನ್ಲೋಡ್ ಮಾಡ್ಕೊಳತ್ ಏನ್ ಕೇಳ್ತೈತಿ ಅದ್ರಾಗ ಆಕ್ಸೆಸ್ ಕೇಳುತ್ತೆ, ಪರ್ಮಿಷನ್ ಕೊಡ್ತಾರ ಗೊತ್ತನ, ಸ್ಟೋರೇಜ್ ಪರ್ಮಿಷನ್, ಯೂಟ್ಯೂಬ್ ಒಳಗ ಹಾಕಿದ್ರಿ ವಿಡಿಯೋ ಅದನ್ನ, ಹೌದಲ್ಲ? ಲೊಕೇಶನ್ ಪರ್ಮಿಷನ್ ಇವನ್ನೆಲ್ಲ ಕೊಡ್ತಾರ. ಈಗ ಕೊಡತ್ಲೆ ಏನಾಕತಿ ಅವೆಲ್ಲ ಇವ್ರ ಫೋನ್ ಏನ ಫೋಟೋಸ್ ಮತ್ತು ಕಾಂಟ್ಯಾಕ್ಟ್ ಲಿಸ್ಟ್ ಏನ್ ಇರ್ತತಲ್ಲ ಎಲ್ಲ ಅವ್ರಿಗೆ ಶೋ ಆಕತ್ತದ ಪೂರ್ತಿ. ಅಂದಾಗ ಅವ್ರ ಏನ್ ಮಾಡ್ಯಾರ ಒಂದೆಲ್ಲ ನಂಬರ್ ತಕೊಂಡಾರ. ಅದ ಹಂಗ ಆಗೈತಿ ಈಗ ಈ ತರ ಮಾಡ್ಕೊಂಡಾಗ ನಾನ ರಾಘು ನಾನು ಇವತ್ತು ಯೂಟ್ಯೂಬ್ನಾಗ ಸರ್ಚ್ ಮಾಡಿ ನೋಡಿ ಅವ್ರ ಇದು ಹ್ಯಾಕ್ ಮಾಡ್ತಾರಲ್ಲ ಫೋನ್ ಹ್ಯಾಕ್ ಮಾಡಿದ ನಂಬರ್ ಚೆಕ್ ಮಾಡ್ಬೇಕಂದ್ರ ಹ್ಯಾಕ್ ಇದನ್ನ ನಂಬರ್ ಹೇಳ್ರಿ ಅವ್ರ ಬಳದ್ ಕೂಡ್ಲಿ ಇದು ಹ್ಯಾಕ್ ಆಗಿದ್ರ ಕನೆಕ್ಟ್ ಆಗಿತ್ತ ತೋರ್ಸ್ತದ. ಹ್ಯಾಕ್ 6 ಹ್ಯಾಕ್ ಬಳದ್ ತಿಳ್ಕೊ, ಇಲ್ಲಿ ಫೋನ್ ಹ್ಯಾಕ್ ಆಗಿತ್ತಂದ್ರ ಅದ್ರ ತೋರ್ಸತ್ತೆ ಅದ. ಅದ ಕನೆಕ್ಟ್ ಆಗಿಲ್ಲ ತೋರಿಸ್ತದ. ಒಂದ್ 5-6 ವಿಡಿಯೋ ನೋಡಿದ್ನಿ ಯೂಟ್ಯೂಬ್ನಾಗ. ಹಂಗೇನಾಗಿರಂಗಿಲ್ಲ ಬ್ರದರ್, ಹೇಳ್ತೇನೆ ನೋಡ್ರಿ. ನೀವು ಲೋನ್ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತಿರಲ್ಲ, ಅದಕ್ಕೆ ಹಂಗಾಗಿರ್ತೈತಿ. ಇನ್ಮ್ಯಾಗ ಏನು ಕಾಲ್ ಬರಂಗಿಲ್ಲ, ಮೆಸೇಜ್ ಬರಲ್ಲ ಅವ್ರದೀಗ, ಯಾಕಂದ್ರೆ ನೀವು ಅಷ್ಟು ಡಿಲೀಟ್ ಮಾಡಿರಿ. ನಾನು ರಾಘುಗ್ ಹೇಳ್ತೇನೆ ಯಾವ ತರ. ನಿನ್ ಕಡೆ ಇದ್ರ ಫೋನ್ ಇದ್ರ ರಾಘು ಐತಿ ನಿನ್ ಕಡೆ? ನಂಬರ್ ಇಲ್ಲ ರಾಘು ಅದ್ರಾಗ ಏನ್ ಮಾಡ, ಜಿಮೇಲ್ ಇದು ಮಾಡ್ತೀಯಲ್ಲ ಡೌನ್ಲೋಡ್ ಮಾಡ್ತೀರ, ಜಿಮೇಲ್ ಡೌನ್ಲೋಡ್ ಮಾಡಿ 2 ಸ್ಟೆಪ್ ವೆರಿಫಿಕೇಶನ್ ಮಾಡೋ ಥರ್ಡ್ ಪಾರ್ಟೀಸ್ ಆ್ಯಪ್ ಅಂತ ಇರ್ತತಿ. ನಾಟ್ ಅಲೌಡ್ ಅದ್ರಾಗ ಥರ್ಡ್ ಪಾರ್ಟೀಸ್ ಜಿಮೇಲ್ ಒಳಗೆ ಇರ್ತದ. ಥರ್ಡ್ ಪಾರ್ಟೀಸ್ ಈಗ ವಾಪಸ್ ಅದಿ ಸರ ಜಿಮೇಲ್ ಒಟ್ಟು ಕ್ಲಿಯರ್ ಆಗೈತ್ರಿ. ನಾ ಮತ್ತೆ ವಾಪಸ್ ಇಲ್ಲ ನನ್ನ ಹೆಸರಲ್ಲಿ ಮತ್ತೆ ಇದನ್ನ ಬ್ಯಾರೆ ಮಾಡ್ಕೊಂಡ್ರಿ ಅದ ಜಿಮೇಲ್ ನಮ್ರಿ. 1 ನಿಮಿಷ ತಡಿ ಸಿದ್ದರಾಮ, ಅದನ್ನೇನ್ ಮಾಡೋ ಈಗ ಜಿಮೇಲ್ ಅದೇ ಮೊದ್ಲೇಕಿಂದ ಐತಲ್ಲ, ಅದ ಜಿಮೇಲ್ ತಗೊಂಡು 2 ಸ್ಟೆಪ್ ವೆರಿಫಿಕೇಶನ್ ಮಾಡ್ಕೋ. ಥರ್ಡ್ ಪಾರ್ಟಿ ಆ್ಯಪ್ಸ್ ಡೌನ್ಲೋಡ್ ಆಗ್ಲಿಲ್ಲಂಗ ಇಟ್ಕೊಡೋ ಅವ್ರಿಗೆ. ಅದ ನಾವ್ ಈಗ 24 ಊರಿಗೆ ಹೋಗ್ಕೊಂಡತ್ತ. ಅದನ್ನ ಮತ್ತೇನು ವಾಟ್ಸಪ್ನಾಗ IP ಅಡ್ರೆಸ್ ಅಂತ ಇರ್ತತಿ. ಯಾವ ಲಿಂಕ್ ಬಂದ್ರೆ ಕ್ಲಿಕ್ ಮಾಡಿದ್ರು ಏನು ಆಗ್ಲಿಲ್ಲಂಗ IP ಅಡ್ರೆಸ್ ಅವನ್ನೆಲ್ಲ ಇಟ್ಕೊಡ. ಅಡ್ವಾನ್ಸ್ IP ಅಡ್ರೆಸ್ ಮತ್ತೆ ವಾಟ್ಸಪ್ ಇಂದ 2 ಸ್ಟೆಪ್ ವೆರಿಫಿಕೇಶನ್ ಮಾಡಿಡ. ಮತ್ತೆ ಈಗ ಅವ್ರಿಗೆ ಗೊತ್ತಾಗಲ್ಲ ಹಂಗ ಮತ್ತು ಯಾವ್ದಾರ ಲಿಂಕ್ ಬಂತಂದ್ರೆ ಕ್ಲಿಕ್ ಮಾಡಿಬಿಡ್ತಾರ, ಮತ್ತು ಇದಾಗದ ಪ್ರಾಬ್ಲಮ್ ಆಗದ. ಸೊ ಅವನ್ನೆಲ್ಲ ಸೆಕ್ಯೂರ್ ಆಗಿ ಇದು ಮಾಡ್ಕೊಡು ಅವ್ರಿಗೆ. ನಾ ಈಗ ಊರಿಗೆ ಹೋಗ್ತಕ್ಕ ಈಗಂದ್ರೂ ಚೇಂಜ್ ಮಾಡ್ಯಾನಂತ, ಈಗ ಯಾವ ಕಾಲ್ ಬಂದಿಲ್ಲ ಅಂತ ಅವಂಗ. ಈಗ ಊರಿಗೆ ಹೋಗ್ತಕ್ಕ ಯೂಸ್ ಮಾಡ್ಕೊಳವ. ಈಗ ಆಮೇಲೆ ಅಲ್ಲಿ ಬಂದ್ ನೋಡ್ತು ಹಂಗ ಪ್ರಾಬ್ಲಮ್ ಆಗೈತಪ್ಪ, ಅದನ್ನೆಲ್ಲ ಮುಖಂಡು ಮಾಡ್ಕೊಡ್ತೀನ. ಬಟ್ ವಿತ್ ಇನ್ನೊಂದು ಕಂಪ್ಲೇಂಟ್ ಮಾಡ್ಕೊಡ್ತೀನಿ ಅಲ್ಲೇ ಪೊಲೀಸ್ ಸ್ಟೇಷನ್. ಅಲ್ಲಿ ನಂಗೆ ಫೋನ್ ಮಾಡಿ, ನಾ ಏನ್ ಮಾಡ್ಬೇಕನ್ನೋದು ಹೇಳ್ತೇನಂತ. ಫೋಟೋಸ್ ಗಿಟೋಸ್ ಎಲ್ಲ ಹೋಗಿರ್ತಾವ. ಈಗ ರಿಸ್ಟಾರ್ಟ್ ಹೊಡೆದ್ರ ಮೊದ್ಲೇ ಫಸ್ಟಿಗೆ ಹಂಗ ಒಮ್ಮೆ ರಿಸ್ಟಾರ್ಟ್ ಹೊಡಿಬಾರ್ದು. ಅಲ್ಲಿ ಹೋಗಿ ಪರ್ಮಿಷನ್ ತೆಗಿಬೇಕು, ತೆಗದ್ ಮ್ಯಾಗ ಅದನ್ನ ಇದು ಮಾಡ್ಬೇಕ. ಬಟ್ ಅವ್ರು ಹೊಡೆದ್ ಬಿಟ್ಟಾರ ಈಗ. ಹೊಡೆದ್ರೆ ಹೋಲ್ ಬಿಡು, ಮಾತು ತಪ್ಪಾಗಿ ಬರುತ್ತಾವ. ಈಗ ಕಾಂಟ್ಯಾಕ್ಟ್ ಲಿಸ್ಟ್ ಅವನ್ನೆಲ್ಲ ಬರ್ತಾವ, ವಾಪಸ್ ಬರ್ತಾವ. ಜಿಮೇಲ್ಗೆ ಕಾಂಟ್ಯಾಕ್ಟ್ ಸೇವ್ ಆಗಿರ್ತಾವ. ಒಂದ್ ಇದು ಮಾಡ, ಅವ್ರೆಲ್ಲ ಸೆಕ್ಯೂರ್ ಆಗಿ ಮಾಡ್ಕೊಡು. ಸರಿ ಆಯ್ತು ಆಟ ಮಾಡಿ. ಸಿದ್ದರಾಮವ್ರ, ಹಲೋ ಸಿದ್ದರಾಮ ಬ್ರದರ, ಏನ ಆಗಲ್ಲ ಅದ. ಇನ್ ಮ್ಯಾಗ ಫೋನ್ ಗೀನ್ ಏನ್ ಬರಲ್ಲ ತೋರಿ. ಅದನ್ನ ಇದು ಮಾಡಿರಲ್ಲ, ರಿಸ್ಟಾರ್ಟ್ ಹೊಡಿದಿರಲ್ಲ ಫೋನ್, ಏನು ಬರಂಗಿಲ್ಲ, ಫೋನ್ ಬರಂಗಿಲ್ಲ. ವಾಟ್ಸಪ್ನಾಗ 2 ಸ್ಟೆಪ್ ವೆರಿಫಿಕೇಶನ್ ಅಂತ ಇರ್ತೈತೆ ಅಲ್ಲಿ, ಅದನ್ನ ಆನ್ ಮಾಡ್ಕೋರಿ. 2 ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡ್ಕೋರಿ, ಹಂಗಾದ್ರೆ ಏನು ಆಗಲ್ಲ, ಪ್ರಾಬ್ಲಮ್ ಆಗಲ್ಲ. ಆಯ್ತು. ಕೇಳಿದ್ರಲ್ಲ ಸ್ನೇಹಿತರೆ, ಇದೇ ಥರನಾಗಿ ಮುಗ್ಧ ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅವರಲ್ಲಿರುವಂತಹ ಫೋಟೋಸ್ ಮತ್ತು ವಿಡಿಯೋಸ್ಗಳನ್ನು ತೆಗೆದುಕೊಂಡು ಅವುಗಳನ್ನು ಮಾರ್ಪಾಡು ಮಾಡಿ ಅವರಿಗೆ ಕಳಿಸಿ ಅವರಿಂದ ದುಡ್ಡು ವಸೂಲಿ ಮಾಡುವಂತಹ ವ್ಯಕ್ತಿಗಳಿದ್ದಾರೆ. ಸೊ ಎಚ್ಚರಿಕೆಯಿಂದಿರಿ. ಇಂತಹ